ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಡದ ಕೈಯಲ್ಲಿ ಕತ್ತೆ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸುರಿಗಡಿಗೆ, ಕೊರಳಲ್ಲಿ ದೇವರಿರಲು ಅವರಿಗೆ ಲಿಂಗನೆಂಬೆ ಸಂಗನೆಂಬೆ ಕೂಡಲ ಸಂಗಮ ದೇವ ಅವರವರ ಮುಖಿಲಿಂಗಿಗಳೆಂಬೆ ಎನ್ನುವ ಬಸವಣ್ಣನವ್ರು ಏನು ಹೇಳ್ತಾರಂದ್ರೆ, ಅನುಭವ ಮಂಟಪದಾಗ ಪ್ರತಿಯೊಬ್ಬರಿಗೆ ಪ್ರವೇಶ ಅದ. ಅವ ಮಾಂಸನೇ ತಿಲ್ಲಿ, ಅವ ಸಾರಾಯಿನೇ ಕುಡಿಲಿ, ಅದು ಏನೇ ಕುಡಿಲಿ, ಅದು ಅನುಭವ ಮಂಟಪದಾಗ ಅವ್ರಿಗೆ ಫಸ್ಟ್ ಪ್ರವೇಶ ಅದ. ಯಾಕೆ ಪ್ರವೇಶ ಅದ ಅಂದ್ರೆ ಅಲ್ಲಿ ನಮ್ಗೆ ಪ್ರತಿಯೊಬ್ಬರಿಗೆ ಅನುಭವಗಳು ಹೇಳಿ ಅವ್ರಿಗೆ ಸ್ವಚ್ಛ ಮಾಡೋದೇ ಅವ್ರ ಒಂದು ಕಾಯಕ್ಕಿತ್ತು. ಬಸವಣ್ಣನವರು ಪ್ರತಿಯೊಬ್ಬರು ಶರಣರ ಮಾರ್ಗಕ್ಕೆ ತಿರುಗಲಿ, ಅವ್ರು ಶರಿನೇ ಕುಡಿಲಿ, ಸಿಂಧಿನೇ ಕುಡಿಲಿ, ಏನೇ ಕುಡಿಲಿ, ಅವರು ಬಲದ ಕೈಯಲ್ಲಿ ಮಾಂಸ, ಎಡದ ಕೈಯಲ್ಲಿ ಕತ್ತೆ ಅಂತ ಹೇಳಿರೋರು. ಒಂದು ಕೈದಾಗ ಕಮಕತ್ತಿದ್ದು ಭೀ ನಡೀತದ, ಒಂದು ಕೈದಾಗ ಖಂಡದೊಂದು ತುಂಡಿದ್ರು ನಡೀತದ, ಒಂದು ಕೊಳ್ಳಾಗ ಒಂದು ಸೆರಿ ಗಡಿಗೆ ಕಟ್ಕೊಂಡು ಬಂದು ಭೀ ನಡೀತದ ಅಂತ ಬಸವಣ್ಣವರು. ಇದು ಯಾಕೆ ಹೇಳಿದ್ರು ಅಂದ್ರೆ 770 ಅಮರಗಣಗಳು ಶಿವಶರಣರು ಹೆಂಗಿದ್ದದ ಅವ್ರನ್ನ ವಚನಗಳು, ಅವ್ರ ನಡೆ ನುಡಿಗಳಿಗೆ ನೋಡಿ ಇವರು ಪರಿವರ್ತನೆ ಆಯ್ತಾರ ಅನ್ನೋ ಕಡೆ ಅವ್ರು ಹೇಳ್ತಿದ್ರು. ಎಲ್ಲರಿಗೂ ಹೇಳಿಲ್ಲ ಬಸವಣ್ಣವರು, ಸಾರ ಸಜ್ಜನರ ಸಂಘವೇ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವೇ ಲೇಸು ಕಂಡಯ್ಯ ಅಂತ ಹೇಳಿದ್ರು. ದುರ್ಜನರ ಸಂಘದೊಳಗೆ ನಾವು ಎಷ್ಟು ತಂದು ಕೂಡಿಸಿದ್ರು ಭೀ ಅವ್ರ ಗುಣ ಅವ್ರು ಬಿಡಲ್ಲ. ಸಜ್ಜನರ ಸಂಘವೇ ಲೇಸು ಕಂಡಯ್ಯ ಅಂತ ಹೇಳ್ಯಾರ. ಈಗ ಬಸವಣ್ಣನವ್ರದ್ದು ಹೆಂಗಿತ್ತು ಕಾನ್ಸೆಪ್ಟ್ ಅಂದ್ರೆ, ಅಲ್ಲಿ ಚನ್ನಬಸವಣ್ಣವರಾಗಲಿ, ಮಡಿವಾಳ ಮಾದೇವರಾಗಲಿ, ಅಂಬಿಗರ ಚೌಡಯ್ಯರಾಗಲಿ, ಅವ್ರು ಗಣಾಧೀಶರಿದ್ದರು. ಎಷ್ಟು ಗಣಾಧೀಶರು ಅಂದ್ರೆ ಅವರು ಪ್ರತಿಯೊಬ್ಬರಿಗೆ ಬದಲಾವಣೆ ತರುವಂಥ ಶಕ್ತಿ ಅವ್ರ ಬಳಿ ಇತ್ತು. ಅಲ್ಲಮ್ಮ ಪ್ರಭುದೇವ್ರಲ್ಲಾಗಲಿ, ಅಕ್ಕ ಮಹಾದೇವಿ ಅವರಾಗಲಿ, ಅವ್ರಿಗೆ ಗಣಾಧೀಶರು ಅಂತಾರೆ. ಅವ್ರಿಗೆ ಒಂದು 4-5 ಜನರು ಅವರು 770 ಅಮರೊಳಗೆ. ಅದಕ್ಕೆ ಮಂಡೆ ಮಾಸಗಡೆ ಮಹಾಮಜ್ಜನ ಮಾಡುವುದು, ವಸ್ತ ಮಾಸಗಡೆ ಮಡಿವಾಳ ನಿಂಪುದು, ಮನದ ಮೈಲಿಗೆ ತೊಳೆಯಬೇಕಾದ್ರೆ ಕೂಡಲ ಚೆನ್ನ ಸಂಗನ ಅನುಭವ ಮಾಡುವುದು ಅಂತ. ಅಂದ್ರೆ ಅಷ್ಟು ಪವರ್ ಇತ್ತು. ಮಡಿವಾಳ ಮಾಚಿದವ್ರದ್ದು ಭೀ ಹಿಂಗಿತ್ತು, ಮತ್ತು ಅಂಬಿಗರ ಚೌಡಯ್ಯರದ್ದು ಭೀ ಖಡಕ್ ಇದ್ದೆವು. ಕಟ್ಟಿದ ಲಿಂಗವು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಂದ್ರೆ ಪರಿವರ್ತನೆ ಮಾಡೋ ಒಬ್ಬೊಬ್ರು ಶರಣರಿದ್ದರು. ಅಷ್ಟು ಅನುಭವ ಮಂಟಪದಾಗ ಅಷ್ಟು ಪವರ್ಫುಲ್ ಆಗಿ ಜಾಗೃತ ಮಾಡೋವಂಥ ಸಮಾಜ ಕಟ್ಟಿದ್ರು ಬಸವಣ್ಣವರು. ಮತ್ತು ನಾವೆಲ್ಲ ಕೇಳಿ ಎಲ್ಲ ಮಾಡ್ತೇವೆ ಅಂದ್ರೆ ಅದಕ್ಕೊಂದು ಪ್ರಸ್ತಾಪ ಅಂತ ಹೇಳಿ ಬಸವಣ್ಣವರು. 100 ಓದಿ 100 ಕೇಳಿ ಆಶೆ ಬಿಡೋದು, ರೋಷ ಹರಿಯೋದು, ಮಜ್ಜನ ಕೆರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡಂಬುರ ನೋಡಿ ನಗುವನಯ್ಯ ಕೂಡಲ ಸಂಗಮ ದೇವ. ನಾವು ಮಾಡೋ ಗುಣಗಳು, ಕೆಟ್ಟ ಗುಣಗಳು ಮಾಡಿ ಇಷ್ಟಲಿಂಗ ಕೈದಾಗ ಹಿಡ್ಕೊಂಡು ಅದ್ರ ಮೇಲೆ ನೀರು ಹಾಕಿ ಪೂಜೆ ಮಾಡ್ಕೋತೇವೆ ಅಂದ್ರೆ ಅವ್ರು ಏನ ಹೇಳ್ಯಾರ, ನೀವು ಲಿಂಗದ ಮೇಲೆ ನೀರು ಹಾಕ್ಲತ್ತಿಲ್ಲ, ಅದಕ್ಕೆ ಒಂದು ರಕ್ತ ಕಲೆ ಆಳಿಲತ್ತೀರಿ ನೀವು. ಪಾಪದ ದುಡ್ಡು ತಂದು ಏನದ ಅಂದ್ರೆ ನೀವು ಸಮಾಜಕ್ಕೆ ಆಗಲಿ, ಒಬ್ಬರಿಗೆ ಅನ್ಯಾಯ ಮಾಡೋದಾಗಲಿ